ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ಮುಗಿಬೀಳ್ತಿದ್ದಂತೆ ವಿಶ್ವವೇ ತಲ್ಲಣಗೊಂಡಿತ್ತು. ಎಲ್ಲೆಲ್ಲೂ ಗ್ಯಾಸ್ ಸಂಕಷ್ಟ ಶುರುವಾಗಿತ್ತು. ಆ ಬಳಿಕ ಹೊಸ ಸಂಪರ್ಕ ಕೊಡೋದನ್ನೇ ಕೇಂದ್ರ ಸರ್ಕಾರ ನಿಲ್ಲಿಸಿತ್ತು. ಸದ್ಯ ಯುದ್ಧದ ತೀವ್ರತೆ ಕಡಿಮೆಯಾದರೂ ಗ್ಯಾಸ್ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಯುದ್ಧ ಆರಂಭ ಆಗ್ತಿದ್ದಂತೆ ಮೊದಲು ಆಟೋ ಗ್ಯಾಸ್ ಸಂಕಷ್ಟ ಆರಂಭ ಆಗಿತ್ತು. ಬಳಿಕ ಗೃಹ ಬಳಕೆ ಗ್ಯಾಸ್ಗೂ ಗ್ರಾಹಕರು ಪರದಾಡುವಂತಾಗಿತ್ತು. ಇನ್ನು ಹೊಸ ಗ್ರಾಹಕರಿಗೆ ಗ್ಯಾಸ್ ಸಂಪರ್ಕ ಕೊಡೋದನ್ನೇ ಕಂಪನಿಗಳು ನಿಲ್ಲಿಸಿದ್ವು. ಹೀಗೆ ಸಂಪರ್ಕ ಕೊಡೋದನ್ನ ನಿಲ್ಲಿಸಿ ಬರೋಬ್ಬರಿ 6 ತಿಂಗಳು ಆಗಿದೆ. ಇಷ್ಟಾದರೂ ಹೊಸ ಸಂಪರ್ಕ ಸಿಗ್ತಿಲ್ಲ. ಸಿಲಿಂಡರ್ಗೆ ಅರ್ಜಿ ಸಲ್ಲಿಸಿರುವ ಗ್ರಾಹಕರು ಕಳೆದ 6 ತಿಂಗಳಿಂದ ತೀವ್ರ ನಿರಾಶೆಯಿಂದಲೇ ಕಾಲ ದೂಡುತ್ತಿದ್ದಾರೆ. ಮೇನ್ ನೆಸೆಸಿಟಿ ಅನ್ನೋದೇ ನಮಗೆ ಗ್ಯಾಸ್. 3 ಹೊತ್ತು ಊಟ ತಿಂಡಿ ಎಲ್ಲದಕ್ಕೋಸ್ಕರ ಡಿಪೆಂಡ್ ಆಗಿರೋದು ಜನರು ಊಟಕ್ಕೆ. ಪ್ರತಿಯೊಬ್ಬರಿಗೂ ಡೈಲಿ ಬಳಕೆಗೋಸ್ಕರ ಮೇನ್ ಪರ್ಪಸ್ ಈಸ್ ಗ್ಯಾಸ್. ಹೊಸದಾಗಿ ಮದುವೆ ಆಗೋದು ಪ್ರತಿಯೊಬ್ಬರಿಗೂ ಇದು ನೆಸೆಸಿಟಿ ಇದೆ. ರಿಕ್ವೆಸ್ಟ್ ಮಾಡ್ತೀವಿ, LPG ಗ್ಯಾಸ್ ಸಿಲಿಂಡರ್ನ ಬಳಕೆಗೋಸ್ಕರ ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ. ಕಳೆದ 6 ತಿಂಗಳಲ್ಲಿ ಮದುವೆಯಾದವರು, ಹೊಸ ಸಂಸಾರ ಕಟ್ಟಿಕೊಂಡವರು, ಬೇರೆ ಮನೆ ಮಾಡಿದವರು, ಬೆಂಗಳೂರಿಗೆ ಬಂದು ಹೊಸ ಬದುಕು ಕಟ್ಟಿಕೊಂಡವರು ಈಗ ಗ್ಯಾಸ್ ಇಲ್ಲದೆ ಪರ್ಯಾಯ ವ್ಯವಸ್ಥೆಯಲ್ಲೇ ದಿನ ದೂಡುತ್ತಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.